ಮಂಡ್ಯ ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದ ಹಿರಿಯ ಉಪನ್ಯಾಸಕರಾದ ಜಿ.ವಿ. ರಮೇಶ್ ರವರ ಅಭಿನಂದನಾ ಸಮಿತಿ ವತಿಯಿಂದ ಜಿ.ವಿ. ರಮೇಶ್ ರವರಿಗೆ ಅಭಿನಂದನೆ ಮತ್ತು ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಮಂಡ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭಾಂಗಣದಲ್ಲಿ ಅರ್ಥಪೂರ್ಣ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು, ರಮೇಶ್ ರವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿದ್ದಾರೆ ಎಂಬ ವಿಷಯ ಕೇಳಿ ಅತ್ಯಂತ ಸಂತಸವಾಗಿದೆ. ಅವರ ಹೋರಾಟ ನಿರಂತರವಾಗಿ ನಡೆಯಲಿ, ನಿವೃತ್ತ ನಂತರವೂ ಕೂಡ ಅವರು ಹೋರಾಟವನ್ನು ಮುಂದುವರಿಸಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿದರು. ತಮ್ಮ 30 ವರ್ಷಗಳ ಉಪನ್ಯಾಸಕ ವೃತ್ತಿಯಲ್ಲಿ ಅವರು ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಪರ ಇರ್ತದೆ. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ನಾವು ಈಡೇರಿಸುತ್ತೇವೆ ಅಂತ ಹೇಳಿದರು. ಭಾರತದ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು, ವ್ಯಾಪಾರೀಕರಣ ನಿಲ್ಲಬೇಕು ಅಂತ ಶಾಸಕರು ಕಳಕಳಿಯನ್ನು ವ್ಯಕ್ತಪಡಿಸಿದರು. ಮತ್ತೆ ತಿಂಗಳ ರಜಾ, ಮಹಿಳೆಯರಿಗೆ ಋತುಚಕ್ರದ ರಜೆಗಳನ್ನ ಈ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದರೆ ನಮ್ಮ ಸರ್ಕಾರ ನಿಮ್ಮ ಪರ ಇದೆ. ಜಿ.ವಿ. ರಮೇಶ್ ಅವರ ಹೋರಾಟಕ್ಕೆ ಧ್ವನಿಯಾಗುತ್ತೆ. ಅತಿಥಿ ಉಪನ್ಯಾಸಕರು ಏನೇನು ಸಮಸ್ಯೆ ಅನುಭವಿಸ್ತಾ ಇರೋದು ಗೊತ್ತು ನನಗೆ. ಈ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆನೇ ಚೇಂಜ್ ಆಗಬೇಕು ಅನ್ನೋದು ನನ್ನ ಭಾವನೆ. ನೀವು ತಯಾರು ಮಾಡುವಂಥ ಮಕ್ಕಳಲ್ಲ, ಕೆಲವರು ಲಕ್ಷ ಸಂಬಳ ತಗೊಳ್ಬೇಕಾದ್ರೆ ಪಾಠ ಮಾಡೋರು ನಿಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ನೀವು ಯಾವ ಮಕ್ಕಳನ್ನು ತಯಾರು ಮಾಡ್ತೀರಾ ಅನ್ನೋದು ಈ ಶಿಕ್ಷಣದ ವ್ಯವಸ್ಥೆ ಇವತ್ತು ಬದಲಾಗುತ್ತಾ, ನಾಳೆ ಬದಲಾಗುತ್ತಾ, ಇನ್ನು 50 ವರ್ಷಕ್ಕೆ ಬದಲಾಗುತ್ತಾ. ವ್ಯಾಪಾರೀಕರಣ ಆಗಿರೋದು ಹೋಗ್ಬೇಕು. ಮುಂದುವರೆದ ದೇಶಗಳಲ್ಲಿ ಹೇಗೆ ಶಿಕ್ಷಕರಿಗೆ ಅವರದೇ ಆದ ಗೌರವ ಸಂಬಳಗಳು ಸಿಗುತ್ತೆ, ಅದೇ ರೀತಿ ನಮ್ಮ ಭಾರತದಲ್ಲೂ ಆಗಬೇಕು. ಇದು ನಮ್ಮಿಂದ ಆರಂಭವಾಗಿ ಅದು ಎಲ್ಲೋ ಒಂದು ಕಡೆ ಮುಟ್ಬೇಕು. ಈಗ CJP ಕಾಕ್ರೋಚ್ ಜನತಾ ಪಾರ್ಟಿಯವ್ರನ್ನ ಮಕ್ಕಳೇನ ಮಾಡ್ತಾರೆ ಅಂತ ಮಾತಾಡ್ತಿದ್ದವರು ಈಗ ದಿನ ಬನ್ನಿಯಿಂದ ಕರೀತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನಾನು ಮಾತಾಡೋದೇ ಇಲ್ಲ ಅಂತ ಹೋಗ್ತಿದ್ದವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದರೆ ಈ ದೇಶ ಹಂಗೆ ಬದಲಾಗ್ತದೆ. ಶಿಕ್ಷಣ ವ್ಯವಸ್ಥೆನೂ ಬದಲಾಗಬೇಕು. ಭಿಕ್ಷೇತರ ಸಂಬಳಗಳನ್ನು ಶಿಕ್ಷಕರಿಗೆ ಕೊಡೋದು ಅದು ನನ್ನ ಸರ್ಕಾರ ಆಗಿರ್ಬೋದು, ಇನ್ನೊಂದು ಸರ್ಕಾರ ಆಗ್ಬೋದು, ಇನ್ನೊಂದು ಸರ್ಕಾರ. ನಾನು ಸರ್ಕಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವ್ಯವಸ್ಥೆ ಬದಲಾದರೆ ಮಕ್ಕಳನ್ನು ತಯಾರು ಮಾಡೋ ಸೋಷಿಯಲ್ ಹೋರಾಟಗಾರರು, ಮುಂಚೆ ಒಂದು ಪದ ಒಳ್ಳೆಯದಿದೆ, ಸೋಷಿಯಲ್ ಇಂಜಿನಿಯರ್. ನಿಮ್ಮ ನೆನಪೆ ನೀವು ಪಾಠ ಮಾಡಬೇಕಾದ್ರೆ ಬ್ರೈನ್ ನೋಡಬೇಕು. ಪುಸ್ತಕದಲ್ಲಿರೋ ಬದನೆಕಾಯಿನ ಹೇಳಿದ್ರೆ ಮಕ್ಕಳುಗಳಿಗೆ ತರೋಕೆ ಹೋಗಲ್ಲ. ನೀವು ಕಲ್ತಿದ್ರೆ, ಈಗ ಒಂದು ಕಾದಂಬರಿ, ಕುವೆಂಪು ಅವರ ಕಾದಂಬರಿಗಿಂತ ನರಸಿಂಹಾಚಾರ್ಯ ಅವರ ಕಾದಂಬರಿ ಚೆನ್ನಾಗಿದೆ ಅನ್ಬೇಕಾದ್ರೆ ಇಬ್ಬರದು ನೀವು ಓದಿದ್ರೆ ಮಾತ್ರ ಅದು ಯಾರು ಚೆನ್ನಾಗಿದೆ ಅಂತ ಹೇಳಕ್ ಸಾಧ್ಯ. ನಾನು ಹಂಗೆ ಕೇಳಿ ಹೇಳೋದಕ್ಕಾಗಲ್ಲ. ಹಾಗೆ ನಾವು ಹೇಳೋದು ಇಷ್ಟೇ, ಆ ಶಿಕ್ಷಕರ ಇದು ಹೋರಾಟ ನಿತ್ಯ ಇರುತ್ತೆ. ನಮ್ಮ ಸರ್ಕಾರ ಬಂದಾಗ ರವಿಕುಮಾರ್ ಕ್ಲೋಸ್ ಇದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ, ಶ್ರೀಕಂಠೇಗೌಡರು ಕ್ಲೋಸ್ ಇದ್ದಾರೆ, ಮಧುಮಾದೇಗೌಡರು ಕ್ಲೋಸ್ ಇದ್ದಾರೆ ಅನ್ನೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ. ಈ ವ್ಯವಸ್ಥೆ ಒಬ್ಬೊಬ್ಬರೇ ಧ್ವನಿ ಎತ್ತಿ ಕಾಯಂ ಆಗುವಂಥ ವ್ಯವಸ್ಥೆಗಳು ಬಂದಾಗ ನಿಮಗೆ ನೆಮ್ಮದಿ ಸಿಕ್ಕಿದಾಗ ಮಾತ್ರ ಈ ಶಿಕ್ಷಣದಲ್ಲಿ ಬದಲಾವಣೆ ಕಾಣಕ್ಕೆ. ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡ ಅವರು ಜಿ.ವಿ. ರಮೇಶ್ ಹಾಗೂ ಮೊಯ್ನೀರವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದರು ಮತ್ತು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರಮೇಶ್ ರವರ ಪುತ್ರ G.M. ಗಗನ್ ಕೂಡ ಹಾಜರಿದ್ದರು. ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಮಧು ಜಿ ಮಾದೇಗೌಡ, ರಮೇಶ್ ರವರು ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ. ಅವರ ಹೋರಾಟದ ಛಲ ಇತರರಿಗೆ ಮಾದರಿಯಾಗಬೇಕು. ಅವರಿಗೆ ಶುಭವಾಗಲಿ ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ರಮೇಶ್ ಅವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡಲಿಕ್ಕೆ ಹೋಗಿದೆ ಫಸ್ಟ್ ಟೈಮ್. ನಾನು ರವಿಕುಮಾರ್ಗೂ ಹೇಳಿದೆ, ಹೆಂಗಪ್ಪ ರಮೇಶ್ ಅಂತ ಕೇಳಿದೆ. ಇಲ್ಲ ಒಳ್ಳೆ ಮನುಷ್ಯ ಕಡೆ ಜೊತೆ ಇಟ್ಕೊಳಪ್ಪ ನೀವು ಅಂತ ಹೇಳಿದೆ. ರಮೇಶ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾನು ಮತ್ತೆ ನಮ್ಮ ಮುಖಂಡೆ ರಾಜಣ್ಣ ಅವರು ಜೊತೆಗೆ ಹೋಗಿದ್ದರು. ನನಗೆ ಅವರನ್ನ ಪ್ರಥಮ ಭೇಟಿಯಲ್ಲೇ ಇಲ್ಲ, ಈ ಮನುಷ್ಯ ಬಹಳ ಜಿನೇನ್ ಇದ್ದಾನೆ, ಇವನು ನಂಬಿಕೆಗೆ ಸ್ವಲ್ಪ ಅರ್ಹ ಇದ್ದಾನೆ ಅನ್ನೋದು. ನೀವು ಯಾವ ಪಾರ್ಟಿ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾನು ರವಿಕುಮಾರ್ ಹೇಳಿದಾಗ ನಾವು ಯಾವ ಪಾರ್ಟಿ ನಾವು ನೋಡಿದ್ವಿ, ಯಾರು ಬಂದರೂ ಕೂಡ ನಾವು ಅವ್ರ ಜೊತೆ ಮಾತಾಡ್ತೀವಿ, ನಮ್ಮ ಕೈಲಿ ಆದರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತೀವಿ. ನಾವು ಪಾರ್ಟಿ ಪಕ್ಷಗಳು ಚುನಾವಣೆಯಲ್ಲಿ ಮಾತ್ರ. ಅದೇ ರೀತಿಯಲ್ಲಿ ರಮೇಶ್ ಅವ್ರನ್ನ ನೋಡಿದಾಗ
ಇಲ್ಲ ನಿಜಕ್ಕೂ ಕೂಡ ಈ ವ್ಯಕ್ತಿ ನಂಬಿಕೆಗೆ ಅರ್ಹ ಇದ್ದಾನೆ ಅನ್ನೋ ಮಾತು ಅವತ್ತು ಅವ್ರ ಮನೇಲಿ ಹಬ್ಬನ ಇತ್ತು ಅಂತ ಕಾಣ್ತದೆ. ಏನು ಪಕ್ಷನ ಗೃಹ ಪ್ರವೇಶನೇ ಇತ್ತು. ಮೇಡಮ್ ಅವರು ಭಾಳ ಒತ್ತಾಯ ಮಾಡಿ ಮನೆಗೆ ಒಂದು ಕಾಫಿ ಕುಡ್ಕೊಂಡು ಬಂದಿರೋ. ಇವತ್ತು ಅವರನ್ನ ನೋಡಿದ್ರೆ 60 ಆಯ್ತು ಅಂತ ಕಾಣಿಸಲ್ಲ. 60 ಆಗೋಗಿದೆ ಆದರೆ ಕಾಣಿಸಲ್ಲ. 60 ಆಗಿದೆ ಅನ್ನೋ ಥರ ಕಾಣಲ್ಲ. ಹಾಗೆ ಇಲ್ಲಿ ಇವತ್ತು ಇನ್ನು ಯಾಕೆ ಮೇಡಮ್ ಸ್ವಲ್ಪ ಏಜಾದಂಗೆ ಕಾಣಿಸ್ತದೆ. ಸ್ವಲ್ಪ ನೀವು ಸ್ವಲ್ಪ ಸ್ಮಾರ್ಟ್ ಆಗ್ಬೇಕೀಗ. ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಇರ್ತಾರೆ. ಮೇಡಮ್ ಸ್ವಲ್ಪ ಚಟುವಟಿಕೆ ಮಾಡಿ ಅಂತ ಅವ್ರನ್ನೂ ಜೊತೆ. ವಿಧಾನ ಪರಿಷತ್ನ ಮಾಜಿ ಶಾಸಕರಾದಂಥ KT ಶ್ರೀಕಂಠೇಗೌಡ ಮಾತನಾಡಿ, GV ರಮೇಶ್ 34 ವರ್ಷ ವೃತ್ತಿಯಲ್ಲಿ ಸಾರ್ಥಕವಾದಂಥ ಕೆಲಸ ಮಾಡಿದ್ದಾರೆ. ಅವರು 34 ವರ್ಷ ಕೆಲಸ ಮಾಡಿದರೂ ಕೂಡ ಅವರಿಗೆ ವೃತ್ತಿ ಕಾಯಂ ಆಗಲಿಲ್ಲ. ಇದು ದುರದೃಷ್ಟಕರ ಅಂತ ಹೇಳಿದರು. ಅನೇಕ ಅರೆಕಾಲಿಕ ಉಪನ್ಯಾಸಕರು ಕಾಯಂ ಆದರೂ ಕೂಡ ರಮೇಶ್ಗೆ ಈ ಅವಕಾಶ ಸಿಗಲಿಲ್ಲ. ಆದರೂ ಅವರೊಬ್ಬ ಬದ್ಧತೆ ಇರುವಂಥ ವ್ಯಕ್ತಿ. ಶಿಕ್ಷಕ ವೃತ್ತಿಗೆ ಅವರು ತಮ್ಮ ಶಕ್ತಿ ಮತ್ತು ಪ್ರಾಮಾಣಿಕತೆಯನ್ನು ತುಂಬಿದ್ದಾರೆ. ಹಾಗಾಗಿ ಅವರು ಎಷ್ಟೋ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಈಗಲೂ ಕೂಡ ಅಚ್ಚಳಿಯದೆ ನಿಂತಿದ್ದಾರೆ ಅಂತ ಅವರು ತಿಳಿಸಿದರು. ಮಂಡ್ಯಕ್ಕೆ ಹೊಂದಿಕೊಂಡಂಥ ಪುತ್ಲು ಗ್ರಾಮದವರು ಈಗ ಅದು ಮಂಡ್ಯ ನಗರ ಆಗ್ತಿದೆ. ಈಗ ಪುತ್ಲು ಮತ್ತು ಮಂಡ್ಯ ನಗರನ ಬೇರೆಯಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ವೆಂಕಟೇಗೌಡರು ಮತ್ತು ಅವರ ಮಗನಾಗಿ 4ನೇ ಮಗನಾಗಿ ಹುಟ್ಟಂತ, 3ನೇ ಮಗನಾಗಿ ಹುಟ್ಟಂತ. ಅವರ ಪ್ರಾಥಮಿಕ ಶಿಕ್ಷಣವನ್ನು ಪುತ್ಲಲ್ಲೇ ಮಾಡ್ತಾರೆ. ಅವರು ಪ್ರೌಢಶಾಲಾ ಶಿಕ್ಷಣಕ್ಕೆ ಮೈಸೂರು ಬರ್ತಾರೆ. PUC ಮತ್ತು ಡಿಗ್ರಿಯನ್ನ ಮಂಡ್ಯದ PS ಕಾಲೇಜಲ್ಲಿ ಓದ್ತಾರೆ. ಗಂಗೋತ್ರಿನಲ್ಲಿ MCom ಮಾಡ್ತಾರೆ ಮತ್ತು ಆಮೇಲೆ MA ಇನ್ ಎಕನಾಮಿಕ್ಸ್ ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರ. ಯಾವ ಕಾಲೇಜಿನಲ್ಲಿ PUC ಮತ್ತು ಡಿಗ್ರಿಯನ್ನ ಅಧ್ಯಯನ ಮಾಡ್ತಾರೋ ಅದೇ ಕಾಲೇಜಿಗೆ 94ನೇ ವರ್ಷದಲ್ಲಿ ಉಪನ್ಯಾಸಕರಾಗಿ ಬಂದು ಸೇರ್ತಾರೆ. ಅದು ಅವರ ಅದೃಷ್ಟ. ದುರದೃಷ್ಟ, ಕಳೆದ 35 ವರ್ಷಗಳಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಜನ ಕಾಯಂ ಆದ್ರು, ಅದರ GV ರಮೇಶ್ ಕಾಯಂ ಆಗಲೇ ಇಲ್ಲ. ಇವರು ಹೋರಾಟ ಮಾಡಿ ಅತಿಥಿ ಉಪನ್ಯಾಸಕರು ಕಾಯಂ ಆಗೋದು ಅಷ್ಟು ಜನ. ಇವ್ರಿಗೆ ಆ ಸೌಭಾಗ್ಯ ಸಿಗಲಿಲ್ಲ. ನಾವುಗಳು ಆರಂಭದಲ್ಲಿ ಹೋರಾಟ ಮಾಡಿ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಕಾಯಂ ಮಾಡಿಸಿದ್ವಿ. 2 ವರ್ಷ 3 ವರ್ಷ 4 ವರ್ಷ ಕೆಲಸ ಮಾಡಿದಂತ ಅರೆಕಾಲಿಕ ಉಪನ್ಯಾಸಕರು ಕಾಯಂ ಆದ್ರು. ಸದನದಲ್ಲಿ ದೊಡ್ಡ ಹೋರಾಟ ಮಾಡಿದ್ವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಯಂ ಮಾಡಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅತಿಥಿ ಉಪನ್ಯಾಸಕರ ಪಠ್ಯವನ್ನು ಕೊಟ್ಟರು. ಡೆಸಿಗ್ನೇಷನ್ ಚೇಂಜ್ ಮಾಡಿದ್ರು. ನಿಮ್ಮಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಇಲ್ಲ ರೀ, ಗೆಸ್ಟ್ ಲೆಕ್ಚರ್ಸ್ ರೀ ಅಂತ. ಗೆಸ್ಟ್ ಅಂದ್ರೆ ಅತಿಥಿ ಮನೆಗಳಿಗೆ ಗೆಸ್ಟ್ ಬರ್ತಾರಲ್ಲ, ಬಂದ್ಬಿಟ್ಟು ಹೋಗಿ ಅಂತ. ಆದ್ರೂ ಗಲಾಟೆ ಮಾಡ್ತೀವಿ ನಾವು. ಯಾಕೆಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿದ್ರು. ಯಾರೆಲ್ಲ ಕನಿಷ್ಠ 5 ವರ್ಷಗಳ ಕಾಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಪನ್ಯಾಸಕ ಸೇವೆ ಮಾಡಿರ್ತಾರೋ ಅವ್ರನ್ನ ಕಾಯಂ ಮಾಡಿಬಿಡೋದು. ಅವ್ರಿಗೆ 65,000 ರೂಪಾಯಿ ವೇತನ ಕೊಡಿಸು. ಪೇ ಕಮಿಷನ್ ಕೊಡಿದಾಗ ರಿವಿಷನ್ ಆಗುತ್ತೆ. ಆಮೇಲೆ ರಿಟೈರ್ ಆದಾಗ 60 ವರ್ಷಕ್ಕೆ ಮನೆಗೆ ಹೋಗ್ಬೋದು. ಹಾಗಾಗಿ GV ರಮೇಶ್ ಅವರು ಒಂದು ಹಂತದಲ್ಲಿ ಏಜ್ ಬಾರ ಆದ ಕಾರಣಕ್ಕಾಗಿ ಕಾಯಮಾತಿಗೆ ಒಳಪಟ್ಟಿಲ್ಲ. ಮತ್ತು ಅವರು ಬಹಳ ಜನಕ್ಕೆ ಲೈಫ್ ಕೊಡಿಸೋದ್ರಲ್ಲಿ ಮುಂದೆ. ನಮ್ಮ ಫ್ರೀಡಮ್ ಪಾರ್ಕ್ಗೆ ಬಹಳ ಸಲ ಹೋರಾಟಕ್ಕೆ ಬಂದಾಗೆಲ್ಲ GV ರಮೇಶ್ ಸದಾ ಇರ್ತಿದ್ರು. ಯಾಕೆಂದ್ರೆ ಅತಿಥಿ ಉಪನ್ಯಾಸಕರ ರಾಜ್ಯ ಸಂಘಟನೆಯ ಸಂಚಾಲಕರು. ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ರಿಟೈರ್ ಆಗುವಾಗ ಈ ರಿಟೈರ್ಮೆಂಟ್ಗೂ ಪೆನ್ಷನ್ಗೂ ಬಹಳ ಸಂಬಂಧ ಇದೆ. ನಾನು ಅಧಿವೇಶನದಲ್ಲಿ ಒಂದು ಸಲ ಮಾತಾಡಿದ್ದೆ. ಪೆನ್ಷನ್ 30-35 ವರ್ಷ ಕೆಲಸ ಮಾಡೋರಿಗೆ ಬೇಕೇ ಬೇಕು. ನಮ್ಮ ಮನೇಲಿ ಒಬ್ಬರು ಅದು ಸದನದಲ್ಲೂ ನಾನು ಹೇಳಿದ್ದೆ. ಒಬ್ಬ ರಿಟೈರ್ ಆದಂಥ ಎಂಪ್ಲಾಯ್ ಇತ್ತು. ಪ್ರತಿದಿನ ಮೊಮ್ಮಕ್ಕಳು ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಸಾಯಂಕಾಲ ವಾಕಿಂಗ್ ಕರ್ಕೊಂಡು ಒಂದೊಂದು ಸಲ ಚೆನ್ನಾಗಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕ್ಸ್ಕೊಂಡು ಕೈ ಕೋಲ್ ಕೊಟ್ಟು ಕರ್ಕೊಂಡು ಎಲ್ಲಿಗ್ರಪ್ಪ ತಾತನ ಕರ್ಕೊಂಡು ಹೋಗ್ತಾ ಇದ್ರಿ ಬ್ಯಾಂಕ್ಗೆ. ಯಾಕಪ್ಪ ಬ್ಯಾಂಕ್ ಇವತ್ತು ತಾತನಿಗೆ ಪೆನ್ಷನ್ ಅನ್ನೋದು. ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶಿವಚಿತ್ತಪ್ಪ ಮಾತನಾಡಿ, GV ರಮೇಶ್ ರವರು ಅತಿಥಿ ಉಪನ್ಯಾಸಕರಾಗಿ ಎಷ್ಟೋ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅತಿಥಿ ಉಪನ್ಯಾಸಕರ ಪರ ನಿರಂತರ ಹೋರಾಟ ಮಾಡಿದ್ದಾರೆ. ಇದು ಶ್ಲಾಘನೀಯ ಅಂತ ಹೇಳಿದರು. ರಮೇಶ್ ರವರಲ್ಲಿ ನಾಯಕತ್ವ ಗುಣ ಇದೆ. ಎಷ್ಟೋ ವರ್ಷ ಅವರು ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ ಮತ್ತು ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಬಳಿಗೆ ತಂದಿದ್ದಾರೆ. ನಾವು
ಕಾನೂನಾತ್ಮಕವಾಗಿ ಅವರಿಗೆ ಸ್ಪಂದಿಸಿದ್ದೇವೆ ಅಂತ ಅವರು ಹೇಳಿದರು. ಇಂಥ ವ್ಯಕ್ತಿಗೆ ಗುರುವಂದನೆ ಹಮ್ಮಿಕೊಂಡಿರುವಂಥದ್ದು ವೃತ್ತಿ ಧರ್ಮಕ್ಕೆ ಸಂದಂಥ ಒಂದು ಗೌರವ ಅಂತ ಶಿವಚಿತ್ರಪ್ಪ ಬಣ್ಣನೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಮಂಜು ಆದಿಯಾಗಿ ಪ್ರಾರಂಭಿಕವಾಗಿ ಹಿಡಿದು ಶ್ರೀಕಂಠೇಗೌಡರವರೆಗೂ ನಮ್ಮ ಜಿ.ವಿ. ರಮೇಶ್ ಅವ್ರ ಬಗ್ಗೆ ಸಾಕಷ್ಟು ಗುಣಗಾನವನ್ನು ಮಾಡಿದ್ದಾರೆ. ಇದು ಒಂದು ಗುರು ವಂದನಾ ಕಾರ್ಯಕ್ರಮ, ಅದಕ್ಕೆ ಹೇಳೋದು ಗುರುಭ್ಯೋ ನಮಃ ಅಂತ. ರಮೇಶ್ ಅವರು ನನಗಿಂತ 5 ವರ್ಷ ದೊಡ್ಡವರು, ನನಗೆ 55 ವರ್ಷ, ಅವರಿಗೆ 60 ವರ್ಷ. ಆ ಗುರುಗಳ ಒಂದು ಧ್ವನಿಯಾಗಿ ಹೋರಾಟ ಮಾಡಿ ಇಂದು ಅವರು ಸರ್ಕಾರದ ನಿಯಮಾನುಸಾರ ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ಗುರುಗಳಿಗೆ ಯಾವತ್ತು ನಿವೃತ್ತಿ ಇರುವುದಿಲ್ಲ. ಅದನ್ನು ಮನಗಂಡು ಒಂದು ಆಧ್ಯಾತ್ಮದ ಗುರುಸ್ತುತಿಯೊಂದಿಗೆ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಸದೃಶಂ ತತ್ವವರ್ಷಾದಿಲಕ್ಷಿತಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ವದಂ ದರ್ಶಿತಂ ಯೋಗಂ ತಸ್ಮೈ ಶ್ರೀ ಜಿ.ವಿ. ರಮೇಶ ಗುರುವೇ ನಮಃ. ಅವರು ಹೇಳಿದ 5 ವರ್ಷ ನನಗಿಂತ ಅವರು ದೊಡ್ಡವರು ಅಂತ. ಮೊದಲು ಪರಿಚಯ ಇರಲಿಲ್ಲ. ನಾನಿಲ್ಲಿ ಕುಲಪತಿಯಾಗಿ ಬಂದ ಮೇಲೆ ಅವರು ದಂಡು ಕಟ್ಕೊಂಡು ಹೊರಗಡೆ ಬರ್ತಾ ಇದ್ರು, ಬೇಡಿಕೆಗಳು ಇಟ್ಕೊಂಡು ಬಹಳ ಆರೋಗ್ಯಕರವಾಗಿ. ಯಾಕಂದರೆ ಪ್ರಿನ್ಸಿಪಾಲ್ ಆಗಲಿ, ರಿಜಿಸ್ಟ್ರಾರ್ ಆಗಲಿ, ವಿ.ಸಿ. ಆಗಲಿ ಒಂದು ದಂಡು ಬಂದು ನೋಡಿದ ತಕ್ಷಣ ಭಯ ಶುರುವಾಗುತ್ತೆ. ಅದು ನನಗೆ ಆ ಭಯ ಇಲ್ಲ. ಯಾಕೆಂದರೆ ಈಗಾಗಲೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ, ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ರಾಜ್ಯ ಯೋಜನಾ ಆಯೋಗದಲ್ಲಿ ಕೆಲಸ ಮಾಡಿದಂಥ ಸುದೀರ್ಘ ಅನುಭವ ಇರೋದ್ರಿಂದ ಎಷ್ಟೇ ಮ್ಯಾಥ್ಸ್ ಬಂದರೂ ನಾನು ಎದುರುಕೊಳ್ಳಲ್ಲ. ಯಾಕೆಂದರೆ ಅದಾಗಲೇ ಆಡಳಿತದ ಅನುಭವ ಇದೆ. ಅವ್ರು ಬಂದಿದ್ದರಲ್ಲಿ ಬೇಡಿಕೆ ಇಟ್ಕೊಂಡು ಬರ್ತಾರೆ ಅಂತ. ಆ ಬೇಡಿಕೆಯನ್ನು ನಿಯಮಾನುಸಾರ ಅದನ್ನು ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ನಮ್ಗೆ ಕೂರಿಸಿರೋದು. ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳೋದು ಹೋಗ್ಲಿ ಅಂತಂದರೆ ನಾವೇ ಕೊಡ್ಬೇಕಿಲ್ಲ, ಸರ್ಕಾರ ಕೂರಿಸ್ಬೇಕಿಲ್ಲ. ಹಾಗಾಗಿ ಬಂದ ತಕ್ಷಣ ಅವ್ರೇನು ಬರೋದು, ಟಿ.ಎ.ಡಿಗೆ ಸಂಬಂಧಪಟ್ಟದ್ದು, ರೆಮ್ಯುನರೇಷನ್ದು, ಆಮೇಲೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ದು, ಆಮೇಲೆ ಚೀಫ್ ಸೂಪರಿಂಟೆಂಟು ಅಥವಾ ಡೆಪ್ಯೂಟಿ ಸೂಪರಿಂಟೆಂಟು, ಈ ಥರ ಸ್ಕ್ವಾಡ್ ಸಂಬಂಧಪಟ್ಟದ್ದು ಡಿಮ್ಯಾಂಡ್ ತೊಗೊಂಬರೋದು ಅವರು. ಅಂದರೆ ಖಂಡಿತವ್ರು ಆಗಲೇ ಅಲ್ಲಲ್ಲೇ ಸ್ಥಳದಲ್ಲೇ ಕರೆಸಿ ಅವ್ರನ್ನ ರಿಜಿಸ್ಟ್ರಾರ್ ಇವ್ಯಾಲ್ಯೂಷನ್ ಅವ್ರನ್ನ ಕರೆಸಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದು ಅನ್ಸೋದು ನನಗೆ ನೋಡಿ, ಈ ಥರದ ಒಂದು ನಾಯಕತ್ವ ಇದೆಯಲ್ಲ, ಅದು ಬಹಳ ದೊಡ್ಡದು. ನಾವು ಆ ರೀತಿ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಆ ಥರ ಸಂದರ್ಭ ನನಗೆ ಬಂದಿಲ್ಲ. ಯಾಕಂದರೆ 96ರಲ್ಲಿ ನನಗೆ MA ಮುಗೀತು, 98ಕ್ಕೆ MPhil ಮುಗೀತು, ಟೇಸೆಟ್ ಆಯಿತು, 98ಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಕಾಲ್ ಮಾಡಿದ್ರು. ನಾನು 99ಕ್ಕೆ ಮಂಡ್ಯ ಸ್ನಾತಕೋತ್ತರ ಕೇಂದ್ರಕ್ಕೆ ಪರ್ಮನೆಂಟ್ ಲೆಕ್ಚರ್ ಆಗಿ ಬಂದೆ. ಹಾಗಾಗಿ ಆ ಒಂದು ಅನುಭವಗಳಿಲ್ಲ. ಇವರೆಲ್ಲ ಹೇಳುವಾಗ ಮಾತಾಡುವಾಗ ನನಗೆ ಎಷ್ಟೋ ತಿಳ್ಕೊಂಡ. ನಮ್ಮ ಕಾವ್ಯ ಹೇಳ್ತಾ ಇದ್ರು, ಆಯ್ತಾ, ಎಷ್ಟು ಬೇಕಂತ ರಿಟೈರ್ಡ್ ಆಗೋದು ಹೇಗೆ ಅಂತ ಸ್ವಲ್ಪ ಕೂಡ ಹೇಳ್ತಾ ಇದ್ರು ನನಗೆ. ಹಾಗಾಗಿ ಆ ಒಂದು ಕರುಳ ಸಂಬಂಧ ನನಗೆ ಇರೋದ್ರಿಂದ, ಗುರುಗಳ ಬಗ್ಗೆ ನನಗೆ ಭಾವನೆ ಇರೋದ್ರಿಂದ ಅವ್ರು ಯಾವುದೇ ಸಮಸ್ಯೆ ತಂದರೂ ಕೂಡ ನಮ್ಮ ಕಾನೂನು ಇತಿಮಿತಿಯಲ್ಲಿ ಸಾಗುವರೆ ಖಂಡಿತವಾಗೂ ನಾನು ಸಾಲ್ವ್ ಮಾಡಿದ್ದೀನಿ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜಿ.ವಿ. ರಮೇಶ್ ರವರು ಇದೊಂದು ಸುಯೋಗದ ದಿನ ಅಂತ ಹೇಳಿದರು. ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಮಹನೀಯರು ನನಗೆ ಮಾರ್ಗದರ್ಶನ ನೀಡಿದ್ದಾರೆ, ಅವರನ್ನು ನಾನು ಇಂದಿಗೂ ಕೂಡ ಸ್ಮರಣೆ ಮಾಡಿಕೊಳ್ತೀನಿ ಅಂತ ಹೇಳಿದರು. ನಾನು ಬಡ ಕುಟುಂಬದಲ್ಲಿ ಬಂದವನು, ಹಾಗಾಗಿ ನನಗೆ ಹೋರಾಟದ ಕಿಚ್ಚು ಚಿಕ್ಕಂದಿನದಲ್ಲಿ ಬಂತು. ಕಳೆದ 20 ವರ್ಷಕ್ಕೂ ಹೆಚ್ಚು ಕಾಲ ಅತಿಥಿ ಉಪನ್ಯಾಸಕರ ಪರ ಹೋರಾಟ ಮಾಡಿದ್ದೇನೆ ಅಂತ ಅವರು ಹೇಳಿದರು. 30 ವರ್ಷದ ವೃತ್ತಿಯಲ್ಲಿ ಎಲ್ಲ ನೋವು ಕಂಡಿದ್ದೇನೆ, ಏಳು ಬೀಳು ಕಂಡಿದ್ದೇನೆ, ಆದರೆ ಎದೆಗುಂದಲಿಲ್ಲ. ನಿಮ್ಮ ಪ್ರೀತಿ, ಈ ಅಭಿಮಾನ ಎಂದಿಗೂ ಕೂಡ ಚಿರಋಣಿ ಅಂತ ಅವರು ಹೇಳಿದರು. ಬಹುಶಃ ಇದೊಂದು ಸುಯೋಗದ ಸರಿ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಶಿಕ್ಷಕ ವೃತ್ತಿಯನ್ನು ಅಲಂಕರಿಸುವಂಥ ದಿನ ಶಿಕ್ಷಕರ ದಿನಾಚರಣೆ. ಅದು ನನ್ನ ಪಾಲಿಗೆ ಅತ್ಯಂತ ಅಮೂಲ್ಯವಾದ ದಿನ. ಈ ಸಂದರ್ಭದಲ್ಲಿ ನನಗೆ ಹಲವಾರು ಜನ ಮಾರ್ಗದರ್ಶನ ನೀಡಿದ್ದಾರೆ. ನನ್ನ ತಪ್ಪನ್ನು ಓರೆಕೋರನ್ನು ತಿದ್ದಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ಯಾಕೆ ಈ ಹೋರಾಟದ ಮನೋಭಾವ ನನಗೆ ಬಂತು ಅಂದರೆ, ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ. ಕಷ್ಟ ಕಾರ್ಪಣ್ಯಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಹಾಗಾಗಿ ಯಾರೂ ಕೂಡ ಆ ಸಮಸ್ಯೆ ಉದ್ಭವ ಆಗಬಾರ್ದು. ಆ ಸಮಸ್ಯೆ ನಾನು ಸ್ಪಂದಿಸಿ ಅದಕ್ಕೆಲ್ಲ ಪರಿಹಾರವನ್ನು ನೀಡಬೇಕು, ಪಡೀಲೇಬೇಕು ಅನ್ನುವಂಥ ಹೋರಾಟವನ್ನು ಕಳೆದ 20 ವರ್ಷಗಳಿಂದ ನಾನು ಈ ಅತಿಥಿ ಉಪನ್ಯಾಸಕರಲ್ಲಿ ಹೋರಾಟ ಮಾಡಿಕೊಂಡಿದ್ದಾರೆ. ಮೂಲತಃ PS ಕಾಲೇಜಿನ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲೂ ಕೂಡ ನಾನು 20 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಅಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಸಿಗಲಿಲ್ಲ.
ಜೊತೆಗೆ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ನನ್ನ ಜೀವನ ನಿರ್ವಹಣೆಗೋಸ್ಕರ ನಾನು ಈ ಅರೆಕಾಲಿಕ ಅಥವಾ ಉಪನ್ಯಾಸಕೃತಿಯನ್ನು ಪ್ರಾರಂಭ ಮಾಡ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಉದ್ಯೋಗಕ್ಕೆ ಸೇರಿದ ನಂತರ ನನಗಾದಂಥ ಪರಿಚಯ ಹಲವಾರು ಹಿರಿಯ ಉಪನ್ಯಾಸಕರು ಯಾವತ್ತೂ ಸಹ ನನ್ನನ್ನು ಒಬ್ಬ ಕಿರಿಯ ಉಪನ್ಯಾಸಕರನ್ನು ನೋಡಿದ್ರು. ಒಬ್ಬ ಸಹಪಾಠಿ ಜೊತೆಗಾರ ಅನ್ನೋ ವಿಚಾರದ ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ನನ್ನನ್ನು ಒಬ್ಬ ಕಿರಿಯ ಅಂತ ಯಾವತ್ತೂ ಕಾಣಲಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನಾನು ನಮಸ್ಕಾರ ತಿಳಿಸ್ತೇನೆ. ಈ 30 ವರ್ಷ ಸುದೀರ್ಘವಾದಂಥ ಈ ಉಪನ್ಯಾಸ ವೃತ್ತಿನಲ್ಲಿ ಹಲವಾರು ಹೇಳಿಬಿಡುಗಳನ್ನು ಕಟ್ಟಿದ್ದೇನೆ ಸ್ನೇಹಿತರೆ. ಆದರೆ ಯಾವುದು ಕೂಡ ನಾನು ಎದುರುಗೊಂಡಿಲ್ಲ. ಸಮಸ್ಯೆಗಳು ಬರ್ತವೆ, ಅದನ್ನು ಬಗೆಹರಿಸ್ಕೊಳ್ಳೇಬೇಕು. ಬೇರೆ ಯಾರೂ ಕೂಡ ಆಗೋದಿಲ್ಲ. ನಾವೇ ಬಗೆಹರಿಸ್ಕೊಂಡಾಗ ಮಾತ್ರ ನಮಗೆ ಪರಿಹರಿಸೋದಕ್ಕೆ ಸಾಧ್ಯ ಆಗಬೇಕಾದ ನಿಟ್ಟಿನಲ್ಲಿ ಈ ಹೋರಾಟದ ಕಿಚ್ಚನ್ನು ಹೆಚ್ಚಿಕೊಳ್ಳಿ. ಹಲವಾರು ಜನ ಅತಿಥಿ ಉಪನ್ಯಾಸಕರು ತಮ್ಮ ಜೀವನವನ್ನು ತೀರಿದ್ದಾರೆ ಮತ್ತು ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ. ಅಂತ ಸಂದರ್ಭದಾಗ ಅವರ ಕುಟುಂಬದ ನಿರ್ವಹಣೆ ಗತಿ ಏನು ಅನ್ನೋ ವಿಚಾರವನ್ನು ಚರ್ಚೆಯಾಗಿಟ್ಕೊಂಡು ಸರ್ಕಾರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ದೇವೆ. ಈಗಾಗಲೇ ಸ್ನೇಹಿತರು ಕಲ್ಪನೆಗಳು ಇಡೀ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮಾಡಿದ್ದೇವೆ, ಧಾರವಾಡದಲ್ಲೂ ಮಾಡಿದ್ದೇವೆ, ಬೆಂಗಳೂರಲ್ಲಿ ಮಾಡಿದ್ದೇವೆ, ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ. ಹಲವಾರು ಜನ ಪ್ರಾಣಗಳಗೊಂಡಿದ್ದಾರೆ. ಇಷ್ಟೆಲ್ಲ ಇದ್ದು ಆದರೆ ಈ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಗದೇ ಇರ್ತಕ್ಕಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಬರ್ತವೆ ಹೋಗ್ತವೆ. ಆದರೆ ಬಂದಂತೆ ಯಾವುದೇ ಸರ್ಕಾರವೂ ಕೂಡ ಮೂಗಿಗೆ ತುಪ್ಪ ಹೊರಿಸೋದ ಕೆಲಸವನ್ನು ಮಾಡಿ ನಮ್ಮನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಸಮಾಧಾನ ಮಾಡಿದ್ರೆ ವಿನಃ ಯಾರೂ ಕೂಡ ಈ ಸಮಸ್ಯೆನ ಬಗೆಹರಿಸಲು ಸಾಧ್ಯವಾಗ್ತಾ ಇದೆ. ಆದರೂ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ MLAಗಳು MLCಗಳು ಎಲ್ಲರೂ ಕೂಡ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಕಾರ್ಯಕ್ರಮದಲ್ಲಿ MP ಕೃಷ್ಣಕುಮಾರ್, ಪ್ರೊಫೆಸರ್ ವೆಂಕಟರಮಣ, ಡಾಕ್ಟರ್ ಸ್ವರ್ಣ, ಡಾಕ್ಟರ್ ಶಿವರಾಮ್, ಡಾಕ್ಟರ್ ಯೋಗ ನರಸಿಂಹಾಚಾರಿ ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ಪರಮೇಶ್, ಡಾಕ್ಟರ್ ಗಣೇಶ್, ಉಮೇಶ್ ದಡಮಳ್ಳಿ, ಶಿವಕುಮಾರ್ ಸ್ವಾಮಿ ಹಾಗೂ ಸುರೇಶ್ ಕುಮಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡ್ಯದಲ್ಲಿಯೂ ಕೂಡ ನೀಟ್ ಹಗರಣದ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲಾ ಯೂತ್ ಕಾಂಗ್ರೆಸ್ನಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಹಗರಣದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಮಂಡ್ಯದ ಮಿಮ್ಸ್ ಆವರಣದಿಂದ ಸಂಜೆ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿದ್ಯಾರ್ಥಿಗಳ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಕೂಡ ಭಾಗಿಯಾಗಿ ಗಮನ ಸೆಳೆದರು. ನೀಟ್ ಹಗರಣ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಶಿಕ್ಷಣ ವ್ಯವಸ್ಥೆ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ವಿದ್ಯಾರ್ಥಿಗಳ ಜೊತೆ ಅರ್ಜಿ ಹಾಕಿದರು ಶಾಸಕರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡಲಾಯಿತು. ಸಂಸತ್ ಗೆರಾವ್ನು ಮಾಡ್ತೀವಿ ಅಂತ ಇಲ್ಲಿಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಲ್ವಾ? ಹೇಳಿ, ನರೇಂದ್ರ ಮೋದಿಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ. ಮಂಡ್ಯ ಅಂದ್ರೇನು? ಇಂಡಿಯಾಕ್ಕೆ ಸಮ ಅಲ್ವಾ? ಇವತ್ತು ಮಂಡ್ಯದಲ್ಲಿ ಈ ಸಣ್ಣ ಮಟ್ಟದ ಸಭೆ, ಈ ಪ್ರತಿಭಟನೆ ಇಡೀ ಇಂಡಿಯಾ ಪಾರ್ಲಿಮೆಂಟ್ಗೆ ಮುಟ್ಟಬೇಕು. ಇನ್ನೂ ಮುಂದುವರೆದ್ರೆ ಧರ್ಮೇಂದ್ರ ಪ್ರಧಾನ್ ವರ್ಷದಿಂದಲೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಸರೀಕರಣ ಮಾಡಬೇಕು ಅಂತ ಬಹಳ ಶತಪ್ರಯತ್ನ ಮಾಡಿದ್ರು. ಅದನ್ನ ಎಲ್ಲ ಪಕ್ಷಾತೀತವಾಗಿ ಕೂಡ ವಿದ್ಯಾರ್ಥಿಗಳ ಶಕ್ತಿ ಮುಂದೆ, ರೈತರ ಶಕ್ತಿ ಮುಂದೆ ಯಾವ ಸರ್ಕಾರನೂ ಇರಲ್ಲ ಅನ್ನೋದು ಇಲ್ಲಿಂದ ಕರೆ ಆಗ್ಬೇಕು ಅವ್ರಿಗೆ. ಧಿಕ್ಕಾರ, ಧಿಕ್ಕಾರ. ನಿನ್ನೆ ದಿನ ಏನಾಗಿದೆ ಗೊತ್ತಾ? ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನ ಮಾನವೀಯತೆ ಇಲ್ಲದೆ ನಡೆಸ್ಕೊಂಡಿದ್ದಾರೆ. ಪೊಲೀಸ್ ಅವ್ರನ್ನ ಬಿಟ್ಟು ಅರೆಸ್ಟ್ ಮಾಡಿಸ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ನಿಜವಾಗ್ಲೂ ಮೋದಿಗೆ ಹೇಳಿ ಧಿಕ್ಕಾರ. ಕೊಡಲೇಬೇಕು, 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 ಕೊಡಲೇಬೇಕು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ಚಿದಂಬರ್, ಮೈಸೂರು ಅಧ್ಯಕ್ಷ CD ಗಂಗಾಧರ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಶೈಲೇಂದ್ರ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಕನಿಕರ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರೇ ಶೋಕಿ ಮಾಡೋದು ಬಿಟ್ಟು ವಿದ್ಯಾರ್ಥಿಗಳನ್ನು ಉಳಿಸಿ ಅಂತ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಹೇಳಿಕೆ ನೀಡಿದರು. ಮಂಡ್ಯದಲ್ಲಿ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಬಿಜೆಪಿಯವರು ಕೋಟ್ಯಾಂತರ ದುಡ್ಡು ಹೊಡೆಯಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಕನಿಕರಿಲ್ಲ ಅಂತ ಹೇಳಿದರು.
ನರೇಂದ್ರ ಮೋದಿಯವರೇ ಶೋಕಿ ಮಾಡೋದು ಬಿಡಿ, ವಿದ್ಯಾರ್ಥಿಗಳನ್ನು ಉಳಿಸಿ ಅಂತ ಹೇಳಿದರು. ಓಟಿಗಾಗಿ ಪ್ರಧಾನಮಂತ್ರಿ ಆಗಿದ್ದೀರಾ? ಕೇಂದ್ರ ಶಿಕ್ಷಣ ಮಂತ್ರಿ ಅಸಮರ್ಥರು, ಇಂತಹ ಮಂತ್ರಿ ದೇಶಕ್ಕೆ ಬೇಕಾ ಅಂತ ಹೇಳಿದರು. ವಿದ್ಯಾರ್ಥಿಗಳ ಪರ ನಿಂತ ರಾಹುಲ್ ಗಾಂಧಿ ಅವರನ್ನು ಬಂಧಿಸಿದ್ದಾರೆ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಅವರು ಹೇಳಿದರು. ವಿದ್ಯಾರ್ಥಿಗಳ ಬಾಳು ಕತ್ತಲಾಗಿದೆ, ವಿದ್ಯಾರ್ಥಿ ವಿರೋಧಿ ಸರ್ಕಾರ ಇದಾಗಿದೆ, ಡೆಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೆ ಕಾಂಗ್ರೆಸ್ ನಿಮ್ಮ ಪರ ಇರುತ್ತೆ ಅಂತ ಅವರು ಪ್ರತಿಭಟನಾ ನಿರತರಿಗೆ ಭರವಸೆಯನ್ನು ನೀಡಿದರು. ನಿಮ್ಮ ತರನೇ ಇರೋ ವಿದ್ಯಾರ್ಥಿಗಳಿಗೆ ಹೊಡೆದಿದ್ರೆ ಇದೇ ರೀತಿ ಬಾಯಿ ಮುಚ್ಕೊಂಡು ಕುತ್ಕೋತಾ ಇದ್ರ? ಮಂಡ್ಯದಲ್ಲಿ ಹೊಡೆದಿದ್ರೆ ಪೊಲೀಸ್ನವ್ರು ಕುತ್ಕೋತಾ ಇದ್ರ? ಡೆಲ್ಲಿಯಲ್ಲಿ ಒದೆ ತಿಂತಾರ ಸ್ಟೂಡೆಂಟ್ ನಿಮ್ಮ ಅಣ್ಣ ತಮ್ಮದಿರ ಅಲ್ವಾ? ಏನೋ ಅಲ್ವೇನಾ? ಇನ್ಸ್ಟಾಗ್ರಾಮ್ ನೋಡ್ಲಿಲ್ವಾ? ಟಿವಿ ನೋಡ್ಲಿಲ್ವಾ? ಅವ್ರು ಯಾಕೆ ಒದೆ ತಿಂತಾ ಇದ್ದಾರೆ? ಅವ್ರೇನ್ MLA ಆಗ್ಬೇಕು, MP ಆಗ್ಬೇಕು, ನರೇಂದ್ರ ಮೋದಿ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಒದೆ ತಿಂತಾವ್ರ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಕಷ್ಟಪಟ್ಟು ಓದಿರೋರು ಎಕ್ಸಾಮ್ ಬರೆದು ಬಂದ ಮೇಲೆ ನೀನ್ ಬರ್ದಿರೋ ಎಕ್ಸಾಮ್ ಇಲ್ಲ, ಮತ್ತೆ ಎಕ್ಸಾಮ್ ಅಂದ್ರೆ ನಿನ್ನಂತ ವಿದ್ಯಾರ್ಥಿಗೆ ಏನಾಗ್ಬೇಕು? ಇವತ್ತು ಇಡೀ ಭಾರತದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಅನ್ನ ಬಿಜೆಪಿಯ ಗುಂಡಾಗಳು ದುಡ್ಡುಗಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆಯಕ್ಕೋಸ್ಕರ ಲೀಕ್ ಮಾಡಿ ನಿಮ್ಮಂತ ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡಿದ್ರಲ್ಲ, ಅದಕ್ಕೆ ಧಿಕ್ಕಾರ ಹೇಳಲ್ವಾ? ಹೇಳ್ತೀರಾ ಹೇಳಲ್ವಾ? ಇವತ್ತು ನೀಟ್ ಎಕ್ಸಾಮು ನರೇಂದ್ರ ಮೋದಿ 30 ಜನ ಇಡೀ ದೇಶದಲ್ಲಿ ಮಕ್ಕಳು ಸೂಸೈಡ್ ಮಾಡ್ಕೊಂಡು 30 ಜನ ಎಕ್ಸಾಮ್ ಬರೆದು ಬಂದ ಮೇಲೆ ನಾನು ಪಾಸ್ ಆಗ್ತಿದೆ, ನನಗೆ ತಿರ್ಗಾ ಓದಕ್ಕಾಗಲ್ಲ ಅಂತ 30 ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಸತ್ರು. ಒಂದು ಇಂಚು ಕನಿಕರ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ನಾವು ರಾಜಕೀಯ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರೇ, ಶೋಕಿ ಮಾಡೋದ್ ಬಿಡಿ, ಆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಂತ ಕೇಳ್ತಾ ಇದೀವಿ. ಇದು ಕೇಳತ್ತಪ್ಪ? ಕೇಳೋದಕ್ಕೆ ಲಾಠಿಲ್ ಹೊಡಿತಾರೆ ಅಂದ್ರೆ ನಾವ್ ಏನ್ ಹೇಳ್ಬೇಕು? ಬರೀ ಎಲೆಕ್ಷನ್ ಬಂದ್ರೆ ಪಶ್ಚಿಮ ಬಂಗಾಳದೊಳಗೆ ಕಳ್ಳೆಪುರಿ ತಿನ್ನಕ್ ಟೈಮ್ ಇದೆ, ನಮ್ ವಿದ್ಯಾರ್ಥಿ ಸತ್ತೋರ್ ಮನೆಗೆ ಹೋಗಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ? ಓಟ್ ಹಾಕಕ್ಕೋಸ್ಕರ ಪ್ರಧಾನಿ ಮಂತ್ರಿ ಆಗಿದ್ರ? ಬರೀ ಓಟ್ಗೋಸ್ಕರನೇ ಪ್ರಧಾನ ಮಂತ್ರಿ ಆಗಿದ್ರ? ಈ ದೇಶದ ವಿದ್ಯಾರ್ಥಿಗಳು ಬಾಳಿಗೆ ಬೆಳಕಾಗಕ್ಕೆ ನೀವು ಪ್ರಧಾನ ಮಂತ್ರಿ ಆಗಿಲ್ವಾ? ಆ ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳು 1,20,00,000 ಜನ ವಿದ್ಯಾರ್ಥಿಗಳು, ನಿಮ್ ತರ ವಿದ್ಯಾರ್ಥಿಗಳು ರೋಡಲ್ಲಿ ನಿಂತು ಒಬ್ಬ ಅಸಮರ್ಥ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಿಸು ಅಂತ ಹೇಳಿದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ಅಮಿತ್ ಶಾ, ನರೇಂದ್ರ ಮೋದಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಶಿಕ್ಷಣ ಮಂತ್ರಿ ಈ ದೇಶಕ್ಕೆ ಬೇಕಾ? ಬೇಕೇನಪ್ಪ ಕೋಟ್ ಹಾಕೊಂಡಿದ್ಯಲ್ಲ, ಬೇಕಾ? ಇವತ್ತು ದೇಶದಲ್ಲಿ ಅಜಾಗ್ರತೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಲಾಠಿಲ್ ಹೊಡಿತಾ ಇದ್ದಾರೆ. ಇದನ್ನ ಕೇಳಕ್ ಹೋದಂತ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿನ ಚಪ್ಪಲಿ ಶರ್ಟ್ ಏನು ನೋಡಿಲ್ಲ. ಅವ್ರ ಅಜ್ಜ, ಅವ್ರ ತಾತ, ಅವ್ರ ಅಪ್ಪ, ಅವರು 40 ವರ್ಷ ಈ ದೇಶ ಆಳದಂತವ್ರು. ಈ ದೇಶಕ್ಕೆ ಅಣೆಕಟ್ಟು, ರಸ್ತೆ, ರೋಡು ಕೊಟ್ಟಂತ ಕುಟುಂಬದ ಕುಡಿನ ಈ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅನಾಮತಾಗಿ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಎಂತ ದರಿದ್ರ ಸರ್ಕಾರ ಅಂದ್ರೆ ಇದು ಈ ಗೌರ್ಮೆಂಟ್ ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ದಾರೆ. ಇದನ್ನ ಇವತ್ತು ಸಾಂಕೇತಿಕವಾಗಿ ಮಾಡಿದೀವಿ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ಮೈಸೂರು ರೋಡಲ್ಲಿ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಈ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ತೋರಿಸ್ತೀವಿ. ಇದು ವಿದ್ಯಾರ್ಥಿಗಳ ಹೋರಾಟ, ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಬಿಜೆಪಿ ವಿರುದ್ಧದ ಹೋರಾಟ, ಜನತಾದಳದ ಹೋರಾಟ ಅಲ್ಲ. ಇದು ವಿದ್ಯಾರ್ಥಿಗಳ ಪರ ನಾವು ಮಾಡೋ ಹೋರಾಟ. ವಿದ್ಯಾರ್ಥಿಗಳಿಗೆ ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇದೆ? ಎಲ್ಲೇ ಆಗಿದೆ? ಏನಾಗಿದೆ? ವಿದ್ಯಾರ್ಥಿಗಳ ಬಾಳು ಇವತ್ತು ಕತ್ತಲಾಗಿದೆ. ಆದ್ರೆ ನೀವು ನಮಗೆ ಏನೂ ಗೊತ್ತಿಲ್ಲ, ನಮಗೆ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ಇದು ಜನ ವಿರೋಧಿ. ಪಾಂಡುಪುರ ತಾಲೂಕಿನ ಬೇಬಿ ಗ್ರಾಮದಲ್ಲಿರುವ DMS ಜ್ಞಾನ ಕುಟೀರ ಶಾಲೆಯಲ್ಲಿ ಓಂಕಾರ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳವರು ಪಾದಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಶಾಲಾ ಮಕ್ಕಳಿಗೆ ಶ್ರೀಗಳು ನಾಲಿಗೆಯ ಮೇಲೆ ಸರಸ್ವತಿ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಕಿಯ ಮೇಲೆ ಓಂಕಾರ ಅಭ್ಯಾಸವನ್ನು ಶ್ರೀಗಳು ಮಾಡಿಸಿ ಮಕ್ಕಳಿಗೆ ಆಶೀರ್ವದಿಸಿದರು.
ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ಮಕ್ಕಳು ಸರಿದಾರಿಯಲ್ಲಿ ಆಗಬೇಕಾದರೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಅಗತ್ಯವಾಗಿದೆ ಅಂತ ಹೇಳಿದರು. ಇವರಿಬ್ಬರ ಮಾರ್ಗದರ್ಶನ ಸರಿಯಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳು ಉನ್ನತ ಕ್ಷೇತ್ರದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಅಂತ ಶ್ರೀಗಳು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲಾ ಕಾರ್ಯನಿರ್ದೇಶಕರಾದಂಥ ಸುಮಾ ಸಂಜಯ್, ಆಡಳಿತಾಧಿಕಾರಿ ಚಿಕ್ಕತಿಮ್ಮಯ್ಯ ಮತ್ತು ಶಿಕ್ಷಕಿಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯದಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ರೈತ ಹುತಾತ್ಮರ ದಿನಾಚರಣೆ ಹಿನ್ನೆಲೆಯಲ್ಲಿ ರೈತರಿಗೆ ಬರ ಪರಿಹಾರ ಹಾಗೂ ಸಾಲ ಮನ್ನಾಕ್ಕಾಗಿ ಪ್ರತಿಭಟನೆ ನಡೆಯಿತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ. ಬರ ಪರಿಹಾರ ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತರ ಹೋರಾಟದಿಂದ ಸರ್ಕಾರ ಬದಲಾವಣೆ ಮಾಡಿದರೂ ರೈತರ ಪರ ಯಾವ ಸರ್ಕಾರ ಕೂಡ ಇಲ್ಲ ಅಂತ ಹೇಳಿದರು. ಮಂಡ್ಯಕ್ಕೆ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಮಾರಕವಾಗಿದೆ. ಈ ಯೋಜನೆಯಿಂದ ರೈತರಿಗೆ ತೊಂದರೆಯಾಗ್ತಿದೆ. ತಕ್ಷಣವೇ ಯೋಜನೆ ಕೈಬಿಟ್ಟು ರೈತರನ್ನು ಉಳಿಸಬೇಕು ಅಂತ ಒತ್ತಾಯಿಸಿದರು. ಯಾವುದೇ ರಾಜಕಾರಣಿಗಳು ಕನ್ನಂಬಾಡಿ ಕಟ್ಟೆಗೆ ಕಾಲಿಡಲು ಯೋಗ್ಯರಲ್ಲ, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. 1980ನೇ ಇಸ್ವಿನಲ್ಲಿ ಕಬ್ಬಿನ ದರಕ್ಕೋಸ್ಕರ ಮತ್ತು ನೀರಿಗೋಸ್ಕರ ನರಗುಂದ ನವರಗುಂದದಲ್ಲಿ ಚಳವಳಿ ನಡೀತಾ ಇತ್ತು. ಅಲ್ಲಿ ತಹಸೀಲ್ದಾರ್ ಮತ್ತು ಒಬ್ಬ SP ರೈತರು ಮಲಗಿ ಚಳವಳಿ ಮಾಡ್ತಿದ್ದಾಗ ಅವ್ರ ಎದೆ ಮೇಲೆ ಬೂಟ್ ಕಂಡು ನಡ್ಕೊಂಡೋದ್ರು. ಅಲ್ಲಿ ರೊಚ್ಚಿಗೆದ್ದಂಥ ಜನ ಚಳವಳಿನ ಉಗ್ರ ರೂಪ ತಾಳಿತು. ಆವಾಗ ಗುಂಡೂರಾಯ ಸರ್ಕಾರ ಗುಂಡಿಟ್ಟು ಇಬ್ಬರನ್ನ ಬಲಿ ತಗೋತು. ಮತ್ತು ಏನು ಕಬ್ಬಿನ ಚಳವಳಿ ನಡೀತಾ ಇರಬೇಕಾದ್ರೆ ಆ ಹೆಸರನ್ನ ಬದಲಾವಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಉದಯ ಆಯಿತು 82ನೇ ಇಸ್ವಿನಲ್ಲಿ. ಅದು ಇಡೀ ರಾಜ್ಯಾದ್ಯಂತ ರುದ್ರಪ್ಪನವರು, ಸುಂದರೇಶ್ ಅವರು ಮತ್ತು ನಂಜುಂಡಸ್ವಾಮಿಯವರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಕಟ್ಟಿದ್ರು. ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಉತ್ತರಾಯ ಸ್ಥಿತಿಲಿ ಬಂತು. ಏನು ಅವತ್ತು ಆ ವರ್ಷದಲ್ಲಿ 143 ಜನ ರೈತರನ್ನ ಗುಂಡಿಟ್ಟು ಕೊಂದರು ಗುಂಡೂರಾಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಆಗ ಮಂಡ್ಯ ಏನು ಇಡೀ ರಾಜ್ಯಾದ್ಯಂತ ರೈತರನ್ನ ಒಗ್ಗೂಡಿಸಿ ಲಾಲ್ಬಾಗ್ನಲ್ಲಿ ಒಂದು ನಿರ್ಧಾರ ಮಾಡಿದ್ರು. ಏನು ಗುಂಡೂರಾಯರ ಗುಂಡಿಟ್ಟ ಸರ್ಕಾರಕ್ಕೆ ನಾವು ಮತ ಕೊಡಬಾರ್ದು, ಕಾಂಗ್ರೆಸ್ನವರು ಯಾರು ಹಳ್ಳಿಗಳಿಗೆ ಬರಬಾರ್ದು ಅಂತ ಘೋಷಣೆ ಆಯಿತು. ಅದೇ ರೀತಿ ಅವತ್ತು ಒಂದು ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಆದಮೇಲೆ ಬೇರೆ ಸರ್ಕಾರ ಬಂತು. ನಮಗನ್ನಿಸ್ತದೆ ಇವಾಗ ಯಾವುದೇ ಸರ್ಕಾರ ಬಂದ್ರೂ ರೈತರನ್ನ ಬಗ್ಗು ಹೊಡಿತಾ ಇದ್ದಾರೆ. ಅವರು ರೈತರ ಪರವಾಗಿ ಯಾರೂ ಇಲ್ಲ, ರೈತರ ಬೆನ್ನೆಲುಬು ಅಂತಾರೆ, ರೈತರ ಪರವಾಗಿ ಯಾರೂ ಇಲ್ಲ. ಎಲ್ಲ ಸರ್ಕಾರಗಳು ನಮ್ಮನ್ನ ಆಳ್ತಾ ಇರೋ ಸರ್ಕಾರಗಳು ಎಲ್ಲ ಒಂದೇ ರೀತಿಯಾಗೋಯಿತು. ಈಗ ನೋಡಿ ನಮಗೆ ಮಂಡ್ಯಕ್ಕೆ ಮಾರಕವಾದಂಥ ಒಂದು ಪರಿಸ್ಥಿತಿ ಬಂದಿದೆ. 6ನೇ ಹಂತದ ಯೋಜನೆ ನೀರು ಬೆಂಗಳೂರು ತಗೊಂಡೋಗಿ ಮಾಡಿದ್ದಾರೆ 6 TMCನ. ಅದನ್ನು ನಾವು ಪಕ್ಷಾತೀತವಾಗಿ ಏನೇ ನಮ್ಮ ಪಕ್ಷಗಳು ಅವರವರ ಅಸ್ತಿತ್ವ ಉಳಿಸ್ಕೊಳ್ಳಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಇಂಡವಳ್ಳಿ ಚಂದ್ರಶೇಖರ್, ಶಿವಳ್ಳಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿದ್ದರು. ನ್ಯಾಯಾಲಯಗಳಲ್ಲಿ ದೀರ್ಘಕಾಲ ಬಾಕಿ ಉಳಿಯುವ ವ್ಯಾಜ್ಯಗಳಿಗೆ ಪರ್ಯಾಯವಾಗಿ ಮಧ್ಯಸ್ಥಿಕೆ ವ್ಯವಸ್ಥೆ ಪರಿಣಾಮಕಾರಿ ಮತ್ತು ಜನಸ್ನೇಹಿ ಪರಿಹಾರ ಮಾರ್ಗವಾಗಿ ರೂಪುಗೊಳ್ಳುತ್ತಿದ್ದು, ಸಮಾಜದಲ್ಲಿ ಸೌಹಾರ್ದಯುತ ವಿವಾದ ಪರಿಹಾರದ ಸಂಸ್ಕೃತಿಯನ್ನು ಬೆಳೆಸಲು ಮಧ್ಯಸ್ಥಿಕೆ ತರಬೇತಿಗಳು ಮಹತ್ತರ ಪಾತ್ರ ವಹಿಸುತ್ತವೆ ಅಂತ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಸುಬ್ರಹ್ಮಣ್ಯ ಹೇಳಿದರು. ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯ ಕಾನೂನು ಸೇವೆ ಮತ್ತು ಇನ್ನಿತರ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲೆಗಳ ನೂತನ ಮಧ್ಯಸ್ಥಿಕೆದಾರರ 40 ಗಂಟೆಗಳ ಮಧ್ಯಸ್ಥಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮೇಡಮ್ ಒಂದು ಸೈಡ್ ಬಂದ್ಬಿಡಿ. ವಕೀಲರ ಸಂಘದ ಅಧ್ಯಕ್ಷರಾದಂಥ ಸತ್ಯಾನಂದ ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂಥ ಆನಂದ್, ವೆಂಕಟಲಕ್ಷ್ಮಮ್ಮ ಮತ್ತು ಇನ್ನಿತರರು ಭಾಗಿಯಾಗಿದ್ದರು.
ಮಂಡ್ಯದ ಶಂಕರನಗರದಲ್ಲಿರುವ ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ 26-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಉಚಿತ ಟ್ರ್ಯಾಕ್ ಶೂಟ್, ಸಮವಸ್ತ್ರ ಮತ್ತು ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ, ಮಕ್ಕಳಿಗೆ ಉಚಿತ ಟ್ರ್ಯಾಕ್ ಶೂಟ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ವಿತರಿಸಲು ಕೃಷ್ಣಣ್ಣ ಮತ್ತು ಪ್ರಕಾಶ್ ಅವರು ತಮ್ಮ ಸ್ವಂತ ಹಣವನ್ನು ಬಳಸಿ ನನ್ನ ಮೇಲಿನ ಪ್ರೀತಿಗಾಗಿ ನನ್ನ ಹೆಸರನ್ನು ಹಾಕಿಸಿದ್ದಾರೆ. ಅವರ ಈ ದೊಡ್ಡ ಗುಣಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳಿದರು. ಶಾಲೆಯ ಅಭಿವೃದ್ಧಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿದವರು, ಇಂದು ಅನೇಕ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಆದರೆ ಇಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಇವತ್ತು ನಿಮಗೆಲ್ಲ ಟ್ರ್ಯಾಕ್ ಶೂಟ್ ಕೊಡಬೇಕು ಮತ್ತು ಸ್ಕೂಲ್ ಸಾಮಗ್ರಿಗಳನ್ನ ಕೊಡಬೇಕು ಅಂತ ನಮಗೆ ಕೃಷ್ಣಣ್ಣ ಮತ್ತು ಪ್ರಕಾಶ್ ಅವರು ಕರೆದು, ಪಾಪ ಅವರು ದುಡ್ಡನ್ನು ಕೊಟ್ಟು ನನ್ನ ಹೆಸರು ಹಾಕಿದ್ದಾರೆ. ಅದು ತಪ್ಪು. ಯಾರು ದಾನ ಮಾಡ್ತಾರೋ ಅವ್ರ ಹೆಸರು ಹಾಕ್ಬೇಕು. ಆದರೆ ಅವರು ನನ್ನ ಮೇಲೆ ಪ್ರೀತಿಗೆ ನನ್ನ ಮೇಲೆ ಹೆಸರು ಹಾಕಿದರೆ ಅವರಿಗೆ ನನ್ನ ಹೃದಯಪೂರ್ವಕವಾದ ದೊಡ್ಡ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಮತ್ತು ಇವತ್ತು ಈ ಗೀತಾ ಶಾಲೆನ ಭಾಳ ಕಷ್ಟಪಟ್ಟು ಈ ಊರಿನ ಎಲ್ಲ ಹಿರಿಯರುಗಳು ಕೂಡ ಕಟ್ಟಿದ್ದಾರೆ. ಈ ಶಾಲೆ ಭಾಳ ವರ್ಷಗಳಿಂದ ಭಾಳ ಪ್ರಖ್ಯಾತ ಶಾಲೆ ಈ ಭಾಗದಲ್ಲಿ. ಯಾಕಂದರೆ ಕಡಿಮೆ ಫೀಸ್. ಇವತ್ತು ನೀವು ಬೇರೆ ಶಾಲೆಗಳಿಗೆ ಹೋದರೆ 1,50,000, 2 ಲಕ್ಷ, 3 ಲಕ್ಷ ಫೀಸ್ಗಳನ್ನು ಫ್ರೀನಾ ನಿಮಗೆಲ್ಲ? ನೋಡಿ, ನನಗೆ ಗೊತ್ತಿಲ್ಲ, ನನ್ನ ಕಡಿಮೆ ಫೀಸ್ ಅಂದ್ಕೊಂಡಿದೆ. ಸರಿ, ಈ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ಫ್ರೀ ಇರಬೇಕಾದ್ರೆ ಇದಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕಾಗಿದ್ದು ಶಾಸಕನಾಗಿ ನನ್ನ ಕರ್ತವ್ಯ. ನನ್ನ MLA ಗ್ರಾಂಟಲ್ಲಿ 5 ಲಕ್ಷ ರೂಪಾಯಿನ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ಶಾಲಾ ಮಕ್ಕಳಿಗೆ ಬಸ್ ತಗೋತಿರೋ ಇಲ್ಲ ಯಾವ್ದಾದ್ರು ರಿಪೇರಿಗೆ ಹಾಕ್ಕೋತಿರೋ ಆಯ್ತು, 5 ಲಕ್ಷ ಬಿಡುಗಡೆ ಮಾಡ್ತೀನಿ. ಅದನ್ನ ನೀವು ಈಗೊಂದು 5 ಲಕ್ಷ ಮತ್ತೆ ಇನ್ನೊಂದು 5 ಲಕ್ಷ, 10 ಲಕ್ಷ ಬಿಡುಗಡೆ ಮಾಡ್ತೀನಿ ಫ್ರೀ ಅಂತ ಹೇಳ್ಬಿಟ್ಟು. ಗೊತ್ತಿರಲಿಲ್ಲ ನನಗೆ. ಮೊದಲೇ ಹೇಳಿದ್ರೆ ಇವತ್ತೇ ಆರ್ಡರ್ ಮಾಡ್ಕೊಂಡು ತಗೊಂಡ್ಬರ್ತಾ ಇದೆ. ಅಲ್ಲ, ನನಗೆ ಗೊತ್ತಿರಲಿಲ್ಲ. ಆಯ್ತು, ಹೇಳಿ. ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಈ ತರ ಉಚಿತ ಶಾಲೆಯಲ್ಲಿ ಕಾನ್ವೆಂಟ್ ಮಕ್ಕಳಿಗೆ ಪೈಪೋಟಿ ತರ ಆಗ್ಬೇಕು. ಈಗ ನನಗೆ ಇದು ಉಚಿತ ಶಾಲೆ ಅಂತ ಗೊತ್ತಾದ್ಮೇಲೆ ಇದರ ಅಭಿವೃದ್ಧಿಯಲ್ಲಿ ನಾನು ಕೂಡ ಭಾಗ್ಯ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಡ ಮಕ್ಕಳು ಓದಬೇಕು, ಅವ್ರಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು, ಅವ್ರಿಗೆ ಏನೇನೋ ಸವಲತ್ತು ಕೊಡ್ಬೋದೋ ಅದಕ್ಕೆ ನಾನು ಕೈ ಜೋಡಿಸ್ತೀನಿ. ಇದರ ಅಭಿವೃದ್ಧಿಗೆ 5 ಲಕ್ಷ ಕೊಡಬೇಕು ಅಂತ ಬಂದೆ, ಫ್ರೀ ಅಂತ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ, ತಮ್ಮ ಭಾಷಣದಲ್ಲಿ ಶಾಲೆಯ ಶಿಸ್ತು ಮತ್ತು ಶಿಕ್ಷಕ ವೃಂದದ ಶ್ರಮವನ್ನು ಶ್ಲಾಘಿಸಿದರು. ಒಂದು ಕಾಲದಲ್ಲಿ ಈ ಶಾಲೆಗೆ ಪ್ರವೇಶ ಪಡೆಯುವುದು ದೊಡ್ಡ ಸವಾಲಾಗಿತ್ತು. ಲಕ್ಷಗಟ್ಟಲೆ ಶುಲ್ಕ ಪಡೆಯುವ ಇಂದಿನ ದಿನಗಳಲ್ಲಿ ಉಚಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳುವಂತೆ ಅವರು ಹೇಳಿದರು. ಉಚಿತ ಸಮವಸ್ತ್ರ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ನೆಚ್ಚಿನ ಶಿಕ್ಷಕ ವೃಂದದ ಮೊದಲು ಕೂಡ ಈ ಶಾಲೆಯನ್ನು ಅಚ್ಚುಕಟ್ಟಾಗಿ ನಡೆಕೊಂಡು ಹೋಗ್ತಾ ಇರುವಂಥ ನಮ್ಮ ಶ್ರೀಕಂಠಯ್ಯ ಸರ್ ಅವರ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ನಮ್ಮ ಮಾಜಿ ನಿರ್ದೇಶಕರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಕೃಷ್ಣಣ್ಣ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರೇ. ಒಂದು ಕಾಲದಲ್ಲಿ ಗೀತಾ ಹೈಸ್ಕೂಲ್ ಹೇಗಿತ್ತು ಅಂದರೆ ಇಲ್ಲಿ ಯಾಗಲೇ ಕೃಷ್ಣಣ್ಣ ಹೇಳೋರು ಪ್ರವೇಶವನ್ನು ಪಡಿಬೇಕು ಅಂದರೆ ತುಂಬನೇ ಪ್ರಯಾಸವನ್ನು ಪಡಬೇಕಾದಂಥ ದಿನಗಳು. ಅಂಥ ದಿನಗಳು ಮತ್ತೆ ಮರುಕಳಿಸಲಿ. ಅಂಥ ಒಂದು ಶಾಲೆಯಲ್ಲಿ ನಾವು ಓದಿ ಇಂಥ ಒಂದು ಸ್ಥಾನಕ್ಕೆ ಬರುವಂತಹ ಅವಕಾಶ ನನ್ನ ಪಾಲಿಗೆ ಬಂದದ್ದು ಪುಣ್ಯ ಅಂತ ಹೇಳ್ತಾ ಭಾವಿಸ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಎಂ ಕೃಷ್ಣ ಮಾತನಾಡಿ, ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಕೊಂಡಾಡಿದರು. ಇಲ್ಲಿಯ ವಾಸ್ತವ ಸ್ಥಿತಿ ಅವರಿಗೆ ಗೊತ್ತಾಗಲಿ ಅಂತೇಳಿ ನಾವು ಶಾಸಕರನ್ನ ನಮ್ಮ ಕಡೆಯಿಂದ ಕೊಡ್ತಾ ಇರೋದಲ್ಲ. ನಾವು ಇಲ್ಲಿ ಹಳೆ ವಿದ್ಯಾರ್ಥಿಗಳು. ನಮ್ಮ ಕಾಲದಲ್ಲಿ ಅಂದ್ರೆ 1981ನೇ ಇಸ್ವಿಲಿ 500 ರೂಪಾಯಿ ಡೊನೇಷನ್ ಇತ್ತು. ಅದು ಇನ್ಫ್ಲೂಯೆನ್ಸ್ ಮೇಲೆ ಸೀಟ್ ಸಿಕ್ತಿದ್ದು. 500 ರೂಪಾಯಿ ಡೊನೇಷನ್ ಕೊಟ್ಟು ಇನ್ಫ್ಲೂಯೆನ್ಸ್ ಇದ್ದವರು ಮಾತ್ರ ಇಲ್ಲಿ ಸೀಟ್ ಸಿಗ್ತಕ್ಕಂಥ ಶಾಲೆ ಇದು. ಈ ಶಾಲೆಗೆ ತುಂಬಾ ಇತಿಹಾಸ ಇದೆ. ಹಾಗಾಗಿ ಶಾಸಕರು ಬಹಳ ಉದಾರವಾಗಿ ನಿಮಗೆ 10 ಲಕ್ಷ ರೂಪಾಯಿ ನೆರವನ್ನ ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಅದರ 5 ಲಕ್ಷ ತಕ್ಷಣದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಇವರ ಕಾಲಕೋನದಲ್ಲಿ ಇಲ್ಲಿಗೆ ಮತ್ತೆ ಆ ಹಳೆಯ ಕಾಲದ ಸುವರ್ಣ ಯುಗ ಮತ್ತೆ ಆರಂಭ ಆಗಲಿ. ಈ ಶಾಲೆ ಅಭಿವೃದ್ಧಿ ಅಂತ ಹೇಳ್ತಾ ಅದರ ಜೊತೆಗೆ 1-2 ವೈಯಕ್ತಿಕವಾದ ಮಾತುಗಳನ್ನು ನಾನು ಆಡ್ಬಿಡ್ತೀನಿ. ವೇದಿಕೆಯಲ್ಲಿ SP ಶ್ರೀಕಂಠಯ್ಯ, MD ದಿನೇಶ್, ಅಜಿತ್ ಕುಮಾರ್, ಬಸವರಾಜು, ಆನಂದ್, ವಸಂತ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,